ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ತೊಗೊಂಡು ಬಂದಿರೋ ರೆಸಿಪಿ ಮೊಸಪ್ಪು ಸಾಂಬಾರು. ಇದನ್ನು ನಾನು ಯಾವ ವಿಧಾನದಲ್ಲಿ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಇದು ಅನ್ನ ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಸೂಪ್ ಥರನೂ ಉಪಯೋಗಿಸ್ಬೋದು. ಇದನ್ನು ನಾವು ತುಂಬ ಹೆಲ್ದಿಯಾಗಿರುತ್ತೆ. ಇದನ್ನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ ಈಗ ನಾನು. ನೋಡಿ, ನಾನು ಸಬ್ಸಿಗೆ ಸೊಪ್ಪು, ಪಾಲಕ್ ಸೊಪ್ಪು, ದಂಟಿನ ಸೊಪ್ಪು, ಕೀರೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು, ಇಷ್ಟು ಸೊಪ್ಪನ್ನು ತೊಗೊಂಡಿದ್ದೀನಿ. ಎಲ್ಲ ಸೊಪ್ಪು ಎರಡೆರಡು ಕಟ್ಟು ತೊಗೊಂಡಿದ್ದೀನಿ. ಆದರೆ ಮೆಂತ್ಯ ಸೊಪ್ಪು ಒಂದು ಸಣ್ಣ ಕಟ್ಟು ಹಾಕ್ತಾಯಿದ್ದೀನಿ, ಯಾಕಂದರೆ ಅದು ಜಾಸ್ತಿ ಹಾಕಿದ್ರೆ ಸ್ವಲ್ಪ ಕಹಿ ಬರುತ್ತೆ. ಅದಕ್ಕೆ ಬೇಳೆನ 1/4 kg ಒಂದು ಸ್ವಲ್ಪ ಕಡಿಮೆ ಆಗಿದೆ ಬೇಳೆ, ಅಷ್ಟು ತೊಗೊಂಡಿದ್ದೀನಿ. ಅದನ್ನು ತೊಳೆದು ಅದಕ್ಕೆ 3 ಸಣ್ಣ ಗಾತ್ರದ್ದು ಅಂದರೆ ಮೀಡಿಯಮ್ ಗಾತ್ರದ್ದು ಈರುಳ್ಳಿ ಹಾಕ್ತಾಯಿದ್ದೀನಿ ಮತ್ತು 1 ದಪ್ಪದ ಬೆಳ್ಳುಳ್ಳಿ ಮತ್ತು 2 ಟೊಮೆಟೊ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ನಾನು ಹುಣಸೆ ಹುಳಿ ಯೂಸ್ ಮಾಡ್ತಾಯಿಲ್ಲ ಮತ್ತು ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿಲ್ಲ ಖಾರಕ್ಕೆ. ಈ ಟೊಮೆಟೊ ಹುಳಿನೇ ಸಾಕು ಇದಕ್ಕೆ. ಮತ್ತು ಇದಕ್ಕೆ ತೊಳೆದಿಟ್ಕೊಂಡಿರೋ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ನಾನು 4 ವಿಷಲ್ಸು ಕೂಗಿಸ್ಕೊತೀನಿ. ನೋಡಿ, ಈಗ ಇದು ಆರಿದೆ. ನೋಡಿ, ಈ ಥರ ಬೆಂದಿದೆ. ಇದನ್ನು ರುಬ್ಬಿಟ್ಕೋಬೇಕು. ಮತ್ತು ಮಿಕ್ಸಿ ಜಾರಿಗೆ 1/2 ಕಪ್ ನಾನು ತೆಂಗಿನ ತುರಿ ತೊಗೊಂಡಿದ್ದೀನಿ. ಮತ್ತು ಬೇಳೆ ಸಾಂಬಾರು ಪುಡಿ 3 ಸ್ಪೂನ್ ಹಾಕ್ತಾಯಿದ್ದೀನಿ. ನಾನು ಆವಾಗಲೇ ಹೇಳಿದೆ ಹಸಿರು ಮೆಣಸಿನ್ಕಾಯಿ ನಾನು ಯೂಸ್ ಮಾಡ್ತಿಲ್ಲ ಅಂಥೇಳಿ, ಅದಕ್ಕೆ 3 ಸ್ಪೂನು ಸಾಂಬಾರು ಪುಡಿ ಹಾಕ್ಕೋತಾ ಇದ್ದೀನಿ. ಮತ್ತು ಕುಕ್ಕರಿಗೆ ಎಣ್ಣೆ ಹಾಕಿ ಸಾಸಿವೆ ಸಿಡಿದ ಮೇಲೆ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಹುರ್ಕೋತೀನಿ, ಯಾಕಂದರೆ ಅದು ತನ್ನ ಫ್ಲೇವರ್ ಎಲ್ಲ ಬಿಟ್ಕೋಬೇಕು ಎಣ್ಣೆಯಲ್ಲಿ, ಅದಕ್ಕೆ. ಮತ್ತು ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೋತೀನಿ. ಮತ್ತು ಸ್ವಲ್ಪ ಹಿಂಗು ಹಾಕ್ಕೋತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು. ನಾನು ತೆಂಗಿನಕಾಯಿ ಮತ್ತು ಸಾಂಬಾರು ಪುಡಿ ಹಾಕ್ಕೊಂಡು ರುಬ್ಕೊಂಡಿದ್ನಲ್ಲ, ಅದು ನುಣ್ಣಗೆ ರುಬ್ಕೊಂಡಿದ್ದೆ. ಅದಕ್ಕೆ ನೀರು ಮಿಕ್ಸ್ ಮಾಡಿ ಹಾಕ್ಕೋತಾ ಇದ್ದೀನಿ, ಬೇಯಬೇಕದು. ಅದ್ರ ಜೊತೆಗೆ ಸ್ವಲ್ಪ ಆಲೂಗೆಡ್ಡೆ ಹಾಕ್ಕೋತಾ ಇದ್ದೀನಿ, ಚೆನ್ನಾಗಿರುತ್ತೆ ಸಾಂಬಾರಿಗೆ. ನೀವು ಆಲೂಗೆಡ್ಡೆ ತಿನ್ನಲ್ಲ ಅಂದರೆ ಯಾವ ತರಕಾರಿ ಬೇಕೋ ಅದನ್ನು ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ಉಪ್ಪು ಹಾಕ್ಬಿಟ್ಟು ಬೇಯಕ್ಕೆ ಬಿಟ್ಟಿದ್ದೀನಿ. ನೋಡಿ, ಆಲೂಗೆಡ್ಡೆ ಬೆಂದಿದೆ. ಈಗ ಅದಕ್ಕೆ ಬದನೆಕಾಯಿ ಹಾಕ್ತಾಯಿದ್ದೀನಿ ನಾನು. ಬದನೆಕಾಯಿ ಆಲೂಗೆಡ್ಡೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಮೊಸಪ್ಪು ಸಾಂಬಾರಿಗೆ. ಮತ್ತು ಸೊಪ್ಪು ಬೇಳೆ ರುಬ್ಕೊಂಡಿದ್ನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಬೇಯಕ್ಕೆ ಬಿಡ್ತೀನಿ. ನೋಡಿ, ಇದು ಬೇಯ್ತಾ ಇದೆ, ಬೆಂದಿದೆ. ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ನಾನು ಈ ಹದಕ್ಕೆ ಮಾಡ್ಕೊಂಡಿದ್ದೀನಿ. ನೋಡಿ, ಇದಾಗಿದೆ. ಇದು ಬೌಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ತುಂಬ ಟೇಸ್ಟಾಗಿ ಬರುತ್ತೆ. ನಾನು ಮಾಡಿದ ವಿಧಾನದಲ್ಲೇ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೆಂಗೆ ಬಂದಿದೆ ಅಂತ ಹೇಳಿಬಿಟ್ಟು. ಮತ್ತು ನನಗೆ ಎನ್ಕರೇಜ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.